ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಯ ಆಟದ ಶೈಲಿ ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಿದೆ. ಕೇವಲ ಆಟದ ಶೈಲಿ ಅಂತಲ್ಲ, ಆಕೆಯ ಬಿಹೇವಿಯರ್ ಆಗಿರ್ಬೋದು, ಆಕೆಯ ಮಾತುಗಳಾಗಿರ್ಬೋದು, ಆಕೆಯ ನಡೆ ನುಡಿ ಎಲ್ಲವೂ ಕೂಡ ಈಗ ಬದಲಾಗ್ತಿದೆ. ಆರಂಭದಲ್ಲಿ ಇದ್ದಂಥ ರಕ್ಷಿತಾ ಶೆಟ್ಟಿಗೂ ಈಗ ಇರುವಂಥ ರಕ್ಷಿತಾ ಶೆಟ್ಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆರಂಭದಲ್ಲಿ ಒಂದು ರೀತಿಯಾದಂತಹ ಸಿಂಪಲ್ ಆದಂತಹ ರಕ್ಷಿತಾ ಶೆಟ್ಟಿ ಸಿಂಪತಿಯನ್ನು ಗಳಿಸಿಕೊಳ್ಳೋದಕ್ಕೆ ನಾನಾ ಪ್ರಯತ್ನಗಳನ್ನು ಮಾಡಿದ್ರು, ಕಿಚ್ಚನ ಚಪ್ಪಾಳೆಯೂ ಕೂಡ ಸಿಕ್ತು. ಆದರೆ ಈಗ ಅವರ ಆಟ ಸಂಪೂರ್ಣ ಹಳಿ ತಪ್ಪಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಮಾಳುಗೆ ಬೆಂಬಲವಾಗಿ ನಿಂತಿರುವಂಥ ಈಕೆ, ಮಾಳುಗೆ ಇರದಂತಹ ತಲೆನೋವು ಈಕೆಗೆ ಯಾಕೆ ಅನ್ನುವಂಥ ಪ್ರಶ್ನೆ ಜನರು ಕೇಳುವಂಥ ಪರಿಸ್ಥಿತಿ ಬಂದಿದೆ. ಸ್ಪರ್ಧಿಗಳು ಕೂಡ ಇದೇ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಮಾಳುನೇ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಮಾಳುನೇ ಈ ಎಲ್ಲ ವಿಚಾರಗಳ ಬಗ್ಗೆ, ಅಂದರೆ ಮಾಳು ಬಗ್ಗೆ ಯಾರೆಲ್ಲ ಏನೆಲ್ಲ ಮಾತನಾಡ್ತಾರೆ ನೋಡಿ, ಅವರೆಲ್ಲರ ಜೊತೆಗೂ ಕೂಡ ಮಾಳು ಚೆನ್ನಾಗಿದ್ದಾನೆ. ಆದರೆ ರಕ್ಷಿತಾ ಶೆಟ್ಟಿ ನಂದೆಲ್ಲಿಡ್ಲಿ ಅಂತೇಳಿ ಹೋಗ್ಬಿಟ್ಟು ಅಧಿಕ ಪ್ರಸಂಗವನ್ನು ಮಾಡ್ತಾ, ಜೊತೆಗೆ ವಾದಕ್ಕೆ ಪ್ರತಿವಾದವನ್ನು ಸರಿಯಾಗಿ ಮಾಡದೆ ಸುಮ್ಮನೆ ಬಾಯಿಗೆ ಬಂದಂತೆ ಏನೋ ಒಂದು ಮಾತನಾಡೋದು, ಅದಕ್ಕೆ ಉತ್ತರವನ್ನು ಪಡೆಯದೇ ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು, ಈ ರೀತಿಯೆಲ್ಲ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಈಕೆಗಿದ್ದಂತಹ ಒಳ್ಳೆಯತನವನ್ನು ಅಥವಾ ಒಳ್ಳೆಯ ಹೆಸರನ್ನು ಈಕೆಯೇ ಈಗ ಹಾಳು ಮಾಡ್ಕೊಳ್ತಿದ್ದಾಳ ಅನ್ನುವಂತಹ ಒಂದು ಅನುಮಾನನೂ ಕೂಡ ಮೂಡಿದೆ. ತಂತ್ರದಿಂದ ರಕ್ಷಿತಾ ಶೆಟ್ಟಿ ಟೀಕೆಗೆ ಗುರಿಯಾಗಿದ್ದಾರೆ. ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡಿಕೊಂಡು ಟೀಕೆಗೆ ಗುರಿಯಾಗಿದ್ದಾರೆ. ಇದು ಬಿಗ್ ಬಾಸ್ ಪಯಣಕ್ಕೆ ಮುಳುವಾಗಬಹುದು ಅನ್ನುವಂತಹ ಲೆಕ್ಕಾಚಾರವು ಕೂಡ ಈಗ ಕೇಳಿ ಬರ್ತಿದೆ. ಅದು ಹೇಗೆ ಮತ್ತು ರಕ್ಷಿತಾ ಶೆಟ್ಟಿಗೆ ಇದು ಬಹುಶಃ ಕೊನೆಯ ವಾರ ಆಗಬಹುದಾ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಕಿರಿಯ ಸ್ಪರ್ಧಿ, ಕಡಿಮೆ ವಯಸ್ಸಿನ ಕಿರಿಯ ಸ್ಪರ್ಧಿ, ಜೊತೆಗೆ ಕನ್ನಡ ಸ್ಪಷ್ಟವಾಗಿ ಮಾತನಾಡೋದಕ್ಕೆ ಬಾರದೆ ಹೋದರೂ ಕೂಡ ಮಾತನಾಡುವಂಥ ಪ್ರಯತ್ನವನ್ನು ಮಾಡುವಂತಹ ಹುಡುಗಿ ಎನ್ನುವಂತಹ ಗಳಿಗೆ, ಅದರ ಜೊತೆಗೆ ಈ ಮಗಳ ವಯಸ್ಸಿನ ರಕ್ಷಿತಾ ಮೇಲೆ ಜಾಹ್ನವಿ ಮಾಡಿದಂತಹ ಕೆಲವೊಂದಷ್ಟು ಮೊಂಡಾಟಗಳು ಅಥವಾ ಹೊಟ್ಟೆ ಕಿಚ್ಚಿನ ಕೆಲವೊಂದಷ್ಟು ಈ ಕೆಲಸಗಳು, ಇವೆಲ್ಲವೂ ಕೂಡ ಈಕೆಯನ್ನು ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತು ಅಂತ ಹೇಳಿದ್ರೆ ಬಹುಶಃ ನೀವು ಯಾರು ಕೂಡ ಇಮ್ಯಾಜಿನ್ ಮಾಡಿರಲಿಕ್ಕಿಲ್ಲ. ಆ ಲೆವೆಲ್ಗೆ ರಕ್ಷಿತಾನನ್ನು ಕರ್ಕೊಂಡೋಗಿ ಕೂರಿಸ್ತು. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಈ ರೀತಿ ಕರ್ಕೊಂಡೋಗಿ ಕೂರಿಸಿದ ತಕ್ಷಣ ಅಥವಾ ಏನಾದರೂ ಒಂದು ಒಳ್ಳೆ ಶಹಬಾಸ್ ಅನ್ನುವಂತಹ ಬೆನ್ನು ತಟ್ಟುವಂಥ ಪ್ರೋತ್ಸಾಹದ ಮಾತುಗಳು ಸಿಕ್ಕಿದ ಕೂಡಲೇ ಇವರು ನೆಲದ ಮೇಲೆ ನಿಲ್ಲೋದಿಲ್ಲ. ಅದೇ ಕೆಟಗರಿಗೆ ಸೇರಿದವಳು ಈ ರಕ್ಷಿತಾ ಅಂಥೇಳಿ ಬಹುಶಃ ಈಗ ಅನ್ನಿಸ್ತಿದೆ. ಈಗ ಒಂದು ವಾರ ಬಚಾವಾಗ್ತಿರುವಂಥದ್ದು, ಮತ್ತೊಂದು ಒಳ್ಳೆಯ ಒಪಿನಿಯನ್ ಈಕೆಯ ಬಗ್ಗೆ ಇದೆ ಅನ್ನುವಂತಹ ಈಕೆಯ ಅಭಿಪ್ರಾಯ, ಇದು ಬಹುಶಃ ಈಕೆಗೆ ಮುಂದಿನ ದಿನಗಳಲ್ಲಿ ಮುಳುವಾಗಬಹುದು ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಆರಂಭದಲ್ಲಿದ್ದಂಥ ರಕ್ಷಿತಾ ಶೆಟ್ಟಿಗೂ ಈಗ ಇರುವಂಥ ರಕ್ಷಿತಾ ಶೆಟ್ಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಎಲ್ಲೋ ಒಂದು ಕಡೆ ರಕ್ಷಿತಾ ಶೆಟ್ಟಿಯ ಆಟ ಹಳಿ ತಪ್ತಾ ಇದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಗ್ತಾ ಇದ್ದಾವೆ. ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಆರಂಭದಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದ್ಲು. ಆಕೆಯ ಮೇಲೆ ಎಲ್ಲರೂ ಕೂಡ ಮುಗಿಬಿದ್ದಾಗಲೂ ಕೂಡ ಸಿಂಪತಿ ಸಿಕ್ಕಿತ್ತು. ಹೀಗಾಗಿ ಸಾಕಷ್ಟು ಓಟ್ಗಳನ್ನು ಕೂಡ ರಕ್ಷಿತಾ ಪಡೆದಿದ್ಲು. ಇಲ್ಲಿ ಕೂಡ ರಕ್ಷಿತಾಗೆ ಸಿಕ್ಕಾಬಟ್ಟೆ ಬೆಂಬಲವಾಗಿ ನಿಂತಿದ್ದ. ಆದರೆ ಕಳೆದ ವಾರದಿಂದ ರಕ್ಷಿತಾ ಆಟ ಹಳಿ ತಪ್ಪಿದೆ. ಈ ವಾರ ಅದು ಮತ್ತಷ್ಟು ಸ್ಪಷ್ಟವಾಗಿ ಹಳಿ ತಪ್ಪಿ ಹೋಗಿದೆ ಅನ್ನುವಂತಹ ಮುನ್ಸೂಚನೆ ಕಾಣಿಸ್ತಿದೆ. ಕಿಚ್ಚನ ಚಪ್ಪಾಳೆಯೇ ಈಕೆಯ ಅಂತಿಮವಾದಂಥ ಆಟ. ಅದಾದ ಬಳಿಕ ಈಕೆಗೆ ಆ ಕಿಚ್ಚನ ಚಪ್ಪಾಳೆಯ ಭಾರವನ್ನು ಬಹುಶಃ ಹೊರಲಿಕ್ಕೆ ಕಷ್ಟ ಆಗ್ತಿದೆಯೇನೋ, ಹಾಗಾಗಿ ಎಲ್ಲೆಲ್ಲೋ ಸಾಗ್ತಾ ಇದೆ ಈಕೆ ಆಟದ ಶೈಲಿ. ರಕ್ಷಿತಾ ಶೆಟ್ಟಿ ಕೆಲ ವಾರಗಳ ಹಿಂದೆ ಸುದೀಪ್ ಅವರಿಂದ ಕ್ಲಾಸನ್ನು ತೆಗೆದುಕೊಂಡಿದ್ರು. ಇದಕ್ಕೆ ಕಾರಣ ಅವರು ರಘುವನ್ನು ನಾಮಿನೇಟ್ ಮಾಡುವಾಗ ತೆಗೆದುಕೊಂಡಂಥ ಕಾರಣ. ಆ ವಾರ ಸರಿಯಾಗಿ ಕ್ಲಾಸನ್ನು ತೆಗೆದುಕೊಂಡಂತಹ ಬಳಿಕ ರಕ್ಷಿತಾ ಬದಲಾದರು. ನಂತರದ ವಾರ ಸಂಪೂರ್ಣವಾಗಿ ಸೈಲೆಂಟ್ ಆದರು. ಆ ವಾರ ಯೋಚಿಸಿ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು. ಆ ಕಾರಣದಿಂದ ಅವರಿಗೆ ಕಿಚ್ಚನ ಚಪ್ಪಾಳೆಯೂ ಕೂಡ ಸಿಕ್ತು. ಅಶ್ವಿನಿಯ ಪರವಾಗಿ ನಿಂತಿದ್ದು ಮತ್ತು ಅಶ್ವಿನಿಯ ಪರವಾಗಿ ಮಾತನಾಡಿದ್ದು, ಹೋಗಿ ರಘುಗೆ ಕನ್ವಿನ್ಸನ್ನು ಮಾಡಿದ್ದು, ಇವೆಲ್ಲವೂ ಕೂಡ ಕಿಚ್ಚನಿಗೆ ಖುಷಿಯಾಗಿತ್ತು. ಜೊತೆಗೆ ಜನರು ಕೂಡ ಇಷ್ಟಪಟ್ಟಿದ್ರು, ಪರವಾಗಿಲ್ಲಪ್ಪ ಅಂತೇಳಿ. ಆದರೆ ಇದೇ ಮುಂದುವರೆದ್ರೆ, ಇದೇ ಅತಿಯಾದರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ವಾರ ಏನಾಯಿತು ಅಂತ ಹೇಳಿದ್ರೆ, ಈಗ ಮಾಳುಗೆ ಇಲ್ಲಿ ಸಿಕ್ಕಂತಹ ನಂಬರ್ ಏನಿದೆ ಅದು ಈಕೆಗೆ ಹೊಟ್ಟೆ ಉರಿಸ್ಬಿಡುತ್ತೆ. ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಧನುಷಿಗೊಂದು ಟಾಸ್ಕನ್ನು ಕೊಡ್ತಾರೆ ಬಿಗ್ ಬಾಸ್. ಇಲ್ಲಿವರೆಗೆ ನೀವು ನೋಡಿರುವಂಥ ಆಟದ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು 11 ಜನ ಸ್ಪರ್ಧಿಗಳಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಹೋಗಿ ನಿಲ್ಲೋದಕ್ಕೆ ಅರ್ಹರು ಅಂತ ಹೇಳ್ಬಿಟ್ಟು ಅವರನ್ನು ಆ ನಂಬರ್ನ ಹಿಂದೆ ತಗೊಂಡ್ಕೊಂಡು ಹೋಗಿ ನಿಲ್ಲಿಸಿ ಅಂತೇನು ಕೂಡ ಹೇಳ್ತಾರೆ. ಅಲ್ಲಿ ರಜತಿಗಿರಲ್ಲ, ಚೈತ್ರಗಿರಲ್ಲ, ಧನುಷಿಗಿರಲ್ಲ ನಂಬರ್ಸ್. ಇವರು ಉಳಿದಂಥವ್ರಿಗೆ ಈ ನಂಬರ್ಸ್ ಪ್ರಕಾರ ನೀವು 1ರಿಂದ 11ರವರೆಗೆ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಟಾಸ್ಕನ್ನು ಕೊಡ್ತಾರೆ. ಅಂದರೆ 1ರಿಂದ 11 ಸಂಖ್ಯೆವರೆಗೆ ನೀಡಿ
ಪ್ರತಿಸ್ಪರ್ಧಿ ಆ ಅನುಸಾರ ಅಂದರೆ ಇಷ್ಟೇ ನಂಬರಲ್ಲಿ ಬರೋದಕ್ಕೆ ಇವರು ಅರ್ಹರು ಅನ್ನುವಂತಹ ಕಾರಣವನ್ನು ಕೊಟ್ಟು ಅಲ್ಲಿ ನಿಲ್ಲಿಸಬೇಕು ಅಂತೇಳಿ. ಈ ಸಂಬಂಧ ಕ್ಯಾಪ್ಟನ್ ಧನುಷು ಎಲ್ರಿಗೂ ಕೂಡ ನಂಬರನ್ನು ಕೊಡ್ತಾ ರಕ್ಷಿತಾಗೆ 4ನೇ ನಂಬರನ್ನು ಕೊಡಬೇಕಾಗಿತ್ತು. ಧನುಷು ಏನು ಮಾಡ್ತಾರೆ, 11ನೇ ಸ್ಥಾನವನ್ನು ಮಾಳು ಕೊಟ್ಬಿಡ್ತಾರೆ. ರಕ್ಷಿತಾಗೆ 4ನೇ ಸ್ಥಾನ ಸಿಕ್ಕರೆ ಮಾಳುಗೆ 11ನೇ ಸ್ಥಾನವನ್ನು ಕೊಟ್ಬಿಡ್ತಾರೆ. ರಕ್ಷಿತಾ ತಾವು 1 ಅಥವಾ 2ನೇ ಸ್ಥಾನವನ್ನು ಪಡಿಬೇಕು ಅಂತೇಳಿ ಆಲೋಚಿಸುವ ಬದಲು ಮಾಳುಗೆ 11ನೇ ಸ್ಥಾನವನ್ನು ಕೊಟ್ಟಿದ್ದು ಯಾಕೆ ಅನ್ನುವಂಥ ವಿಚಾರವನ್ನು ತುಂಬ ಇಲ್ಲಾಜಿಕಲ್ ಆಗಿ ಪ್ರಶ್ನೆಯನ್ನು ಮಾಡ್ತಾರೆ. ಈಗ ನಾನು ಇನ್ನೂ ಕೂಡ ಬಿಡಿಸಿ ಹೇಳಬೇಕು ಅಂತ ಹೇಳಿದ್ರೆ, ಈಗ 1ರಿಂದ 11 ನಂಬರು, ರಕ್ಷಿತಾ ಕೊಟ್ಟಿರೋದು 4ನೇ ನಂಬರ್, ಕರೆಕ್ಟ್ ಅಲ್ವಾ? ಮಾಳು ಕೊಟ್ಟಿರೋದು 11ನೇ ನಂಬರ್. ಇವಳು ವಾದ ಏನಾಗಬೇಕಾಗಿತ್ತು ರಕ್ಷಿತಾದು, ನನಗೆ 4ನೇ ನಂಬರ್ ಅಲ್ಲ, ನನಗೆ 1, 2 ಕೊಡೋದಾದರೆ, ಇಲ್ವಾ ನನ್ನ ಯೋಗ್ಯತೆಯೇ 10, 11 ಆದರೆ ನನ್ನನ್ನು 10, 11ನೇ ಸ್ಥಾನದಲ್ಲಿ ನಿಲ್ಲಿಸಿ, ಯಾಕೆ ಕರ್ಕೊಂಬಂದು 4ನೇ ಸ್ಥಾನಕ್ಕೆ ನಿಲ್ಲಿಸಿದ್ದೀರಾ ಅನ್ನೋದು ಈಕೆಯ ಪ್ರಶ್ನೆ ಆಗಬೇಕಾಗಿತ್ತು. ಬಟ್ ಈಕೆ ಅದನ್ನು ಪ್ರಶ್ನೆ ಮಾಡಲಿಲ್ಲ. ಈಕೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಎಲ್ಲ ಕಂಪ್ಲೀಟ್ ಉಲ್ಟಾ. ಮಾಳುಗೆ ಯಾಕೆ 11ನೇ ಸ್ಥಾನವನ್ನು ಕೊಟ್ರಿ ಅಂತೇಳಿ. ಮಾಳುನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ಕೂಡ ಮಾತನಾಡಲಿಲ್ಲ. ಪಾಪ ಏನು ಅಂದರೆ ಏನೂ ಮಾತನಾಡಲಿಲ್ಲ ರೀ. 11ನೇ ಸ್ಥಾನವನ್ನು ಯಾಕೆ ಕೊಟ್ರಿ ನನಗೆ, ನಾನು ಅಷ್ಟು ಅರ್ಹನಲ್ವಾ, ಯಾವುದನ್ನು ಕೂಡ ಕೇಳಲಿಲ್ಲ. ಬಟ್ಟು ಮಾಳು ಅಣ್ಣ 3 ಅಥವಾ 4ನೇ ಸ್ಥಾನಕ್ಕೆ ಅಥವಾ 5ನೇ ಸ್ಥಾನಕ್ಕೆ ಅರ್ಹರಿದ್ದಾರೆ, ಅವರನ್ನು 11ನೇ ಸ್ಥಾನದಲ್ಲಿ ನಿಲ್ಲಿಸಿದ್ದು ಸರಿಯಲ್ಲ ಅನ್ನೋದು ಈಕೆ ವಾದ. ಇದೆಲ್ಲರಿಗೂ ಕೂಡ ವಿಚಿತ್ರ ಅನಿಸುತ್ತೆ ರೀ. ಬಿಗ್ ಬಾಸ್ನಲ್ಲಿ ತನಗಾಗಿ ಹೋರಾಟವನ್ನು ಮಾಡಬೇಕು, ಆದರೆ ಮಾಳುಗೋಸ್ಕರ ಈಕೆ ಯಾಕೆ ಸ್ಟ್ಯಾಂಡನ್ನು ತೆಗೆದುಕೊಂಡ್ಳು ಅಂದರೆ ಮತ್ತೇನಾದರೂ ಕಿಚನ್ ಚಪ್ಪಾಳೆ ಸಿಗುತ್ತೆ ಅಥವಾ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ಲಾನ. ಈಗ ಈಕೆಯ ವೋಟರ್ಸು ಈಕೆಗೆ ಓಟ್ ಹಾಕಿದ್ರೆ ಇದರ ಜೊತೆಗೆ ಎಕ್ಸ್ಟ್ರಾ ಓಟ್ಗಳು ಬರಲಿ, ಮಾಳು ಓಟು ಕೂಡ ನನಗೆ ಬರಲಿ, ಅಥವಾ ಮಾಳುಗೆ ಈ ರೀತಿ ಮಾಡೋದ್ರಿಂದ ನನಗೆ ಒಂದು ರೀತಿಯಲ್ಲಿ ಸಿಂಪತಿ ಕ್ರಿಯೇಟ್ ಆಗುತ್ತೆ ನನ್ನ ಬಗ್ಗೆ ಅನ್ನುವಂಥದ್ದು ಈಕೆ ಕ್ರಿಮಿನಲ್ ಲೆಕ್ಕಾಚಾರ, ನಾನು ಗೊತ್ತಿಲ್ಲ. ಬಟ್ ಇಂಥದ್ದೊಂದು ಸ್ಟ್ಯಾಂಡು ಸಹಜವಾಗಿ ಎಲ್ರಿಗೂ ಕೂಡ ಅಚ್ಚರಿಯನ್ನು ಕೂಡ ಹುಟ್ಟಿಸ್ತು ಮತ್ತು ವಿರೋಧಕ್ಕೂ ಕೂಡ ಕಾರಣ ಆಯಿತು. ಇದೆಂಥ ಹುಚ್ಚು ಡಿಸಿಷನ್ಸು, ಹುಚ್ಚು ಪ್ರಶ್ನೆಗಳು ಅಂತೇಳಿ. ಇಷ್ಟಕ್ಕೆ ನಿಲ್ಲಿಲ್ಲ. ನಾಮಿನೇಷನ್ನ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಬೆನ್ನಿನ ಬಾಕ್ಸನ್ನು ನೀಡಿದ್ರು, ಅದಕ್ಕೆ ಚೂರಿಯನ್ನು ಚುಚ್ಚಬೇಕಾಗಿರ್ತದೆ. ನಾಮಿನೇಷನ್ ಮಾಡುವಾಗ ಚಾಕು ತೆಗೆದು ಬೇರೆಯವರ ಬೆನ್ನಿನ ಬಾಕ್ಸ್ಗೆ ಅದನ್ನು ಚುಚ್ಚಬೇಕಾಗ್ತದೆ. ಯಾರ ಬಳಿ ಕಡಿಮೆ ಚಾಕು ಇರ್ತದೋ ಅವರು ನಾಮಿನೇಷನ್ನಿಂದ ಬಚಾವಾಗ್ತಾರೆ ಅನ್ನೋದು ಈ ನಾಮಿನೇಷನ್ನ ಈ ವಾರದ ಪ್ರಕ್ರಿಯೆ. ಇದು ಈ ಹಿಂದೆನೂ ಕೂಡ ಇತ್ತು, ಇದೇನು ಹೊಸತೇನಲ್ಲ, ಹಿಂದೇನು ಸೀಸನ್ಗಳಲ್ಲೂ ಕೂಡ ಮಾಡಲಾಗಿತ್ತು. ಈ ವೇಳೆ ರಕ್ಷಿತ್ ಅವರು ತಮ್ಮ ಬೆನ್ನಿನ ಚಾಕುವನ್ನು ಬೇರೆಯವರಿಗೆ ಚುಚ್ಚುವಂಥ ಬದಲು ಮಾಳು ಅವರ ಬೆನ್ನಿನ ಚಾಕುವನ್ನು ತೆಗೆದು ಚುಚ್ಚೋಕೆ ಆರಂಭಿಸಿದ್ರು. ಆಪ್ತರು ಎನಿಸ್ಕೊಂಡಿದ್ದಂಥ ಗಿಲ್ಲಿ ಮತ್ತು ಕಾವ್ಯ ಅವರಿಗೆ ಈ ಚಾಕುವನ್ನು ಚುಚ್ಚಿದ್ರು. ಅಂದರೆ ಇಲ್ಲೂ ಕೂಡ ನೋಡಿ ಎಂತಹ ಒಂದು ತಲೆಹರಟೆ ಕೆಲಸ ಅಥವಾ ಎಷ್ಟು ಮೊಂಡತನ ಅಂತ ಹೇಳಿದ್ರೆ, ಇಲ್ಲಿ ಗಿಲ್ಲಿಗೆ ಅಥವಾ ಕಾವ್ಯಗೆ ಚುಚ್ಚಿದ್ದು ಮಾಳು ಚಾಕುವನ್ನು ತಗೊಂಡು ಬಂದು ಚುಚ್ಚುವಂಥದ್ದು. ಗಿಲ್ಲಿಗೂ ಕೂಡ ಕೊಟ್ಟಂಥ ಕಾರಣ ವೆರಿ ಫನ್ನಿ ಅಂತೇಳಿ ಅನಿಸಿದ್ರು ಕೂಡ ಕಾವ್ಯಗೆ ಕೊಟ್ಟಂಥ ಕಾರಣ ಚೀಪ್ ಅಂತೇಳಿ ಅನ್ನಿಸ್ತು. ಅದಕ್ಕೆ ಕಾವ್ಯ ಕೂಡ ಹೇಳ್ತಾರೆ, ನೀನದು ಚೀಪ್ ಗಿಮಿಕ್ ಅಂತೇಳಿ. ಸತ್ಯ ಅದು, ಹಾಗೆ ಅನ್ನಿಸ್ತು. ತುಂಬ ಚೀಪಾಗಿ ಯೋಚನೆಯನ್ನು ಮಾಡ್ತಿದ್ದಾರೆ ರಕ್ಷಿತಾ ಅಂತೇಳಿ ಅನ್ನಿಸ್ತಿದೆ. ಆಕೆಯ ಮಾತುಗಳು ಅಥವಾ ಆಕೆಯ ಕೆಲವೊಂದಷ್ಟು ಬಿಹೇವಿಯರನ್ನು ನೋಡಿದಾಗ ನಾವೆಲ್ಲರೂ ಕೂಡ ಪರವಾಗಿಲ್ಲ ರೀ, ಈ ಏಜ್ನಲ್ಲಿ ಕೂಡ ಒಂದು ಮೆಚುರಿಟಿ ಇದೆ ಈ ಹುಡುಗಿಗೆ ಅಂತೇಳಿ ಅಂದ್ಕೊಂಡಿದ್ವಿ. ಆದರೆ ಈಗ ಆಕೆ ವರ್ತನೆ ಮಾಡ್ತಿರುವಂಥ ರೀತಿ, ಮಾತನಾಡ್ತಿರುವಂಥ ರೀತಿ, ಇದನ್ನು ಗಮನಿಸಿದರೆ ಮೆಚುರಿಟಿ ಅಂತೂ ₹1 ಈಕೆಗೆ ಅನ್ನೋದು ಗೊತ್ತಾಗ್ತಿದೆ. ಅಂದರೆ ಈಕೆ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾಳೆ. ಅಂದರೆ ಈಕೆ ಗೊತ್ತಾಗಿದೆ ಈಗ, ಅಂದರೆ ಸಿಂಪತಿಗಿಟ್ಟಿಸ್ಕೊಳ್ಬೇಕು, ಸಿಂಪತಿಯನ್ನು ಪಡಿಬೇಕು, ಅಥವಾ ಇನ್ನೊಬ್ಬರ ಓಟನ್ನು ನಾನು ಓಲೈಕೆಯ ಮೂಲಕ ಪಡಿಬೇಕು, ಮನೆಯಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಈ ರೀತಿಯ ಗಿಮಿಕ್ಗಳನ್ನು ನಾನು ಮಾಡಬೇಕು ಅನ್ನೋದು ಬಹುಶಃ ಈಕೆಗೆ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರನೇ ಬಹುಶಃ ಇವಳು ಈಗ ಈ ರೀತಿ ಮಾಡ್ತಿರೋದಾ ಅನ್ನುವಂಥ ಪ್ರಶ್ನೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಈಗ ನಾನು ಬಿಗ್ ಬಾಸ್ ಅಂತ ಹೇಳಿದ್ರೆ ಏನು ಹೇಳಿ, ವೈಯಕ್ತಿಕವಾಗಿ ಆಡೋದು. ನಾಳೆ ಮಾಳುಗೆ ಎಲ್ಲೋ ಒಂದು ಕಡೆ ಇದು ಟ್ರೋಫಿ ಬಂತು ಅಥವಾ ಚಾಂಪಿಯನ್ ಅಂತೇಳಿ ಕೈ ಎತ್ತುವಂಥ ಸಂದರ್ಭದಲ್ಲಿ ಮಾಳು ಬದಲಿಗೆ ರಕ್ಷಿತನ ಕೈ ಎತ್ತುತ್ತಾರಾ? ಇಲ್ಲ ತಾನೆ, ಮಾಡೋದೇ ಕೈ ಎತ್ತದಲ್ವ. ಅರ್ಥ ಮಾಡ್ಕೊಬೇಕಲ್ವ ರಕ್ಷಿತಾ. ಇಲ್ಲಿ ಯಾರನ್ನೋ ಗೆಲ್ಸೋಕ್ಕೆ ಯಾರೂ ಕೂಡ ಬಂದಿಲ್ಲ, ಅವ್ರವ್ರು ಗೆಲ್ಲೋದಕ್ಕೆ ಬಂದಿದ್ದಾರೆ. ಇದನ್ನೇ ಕಾವ್ಯ ಹೇಳ್ತಿರೋದು, ಗಿಲ್ಲಿನೂ ಕೂಡ ಹೇಳ್ತಿರೋದು, ಎಲ್ಲರೂ ಕೂಡ ಹೇಳ್ತಿರೋದು. ಅವ್ರವ್ರ ಆಟವನ್ನು ಅವ್ರವ್ರ ಆಟ ಆಡಬೇಕು. ಅದನ್ನು ಬಿಟ್ಕೊಂಡು ಬೇರೆಯವರ ಕಾರಣವನ್ನು ಇಟ್ಕೊಂಡು ಇವ್ರ ಕಾರಣವಾಗಿ ಕೊಡುವಂಥದ್ದು ತೀರಾ ನಾನ್ಸೆನ್ಸು. ಜೊತೆಗೆ ಎಲ್ಲೋ ಒಂದು ಕಡೆ ರಕ್ಷಿತಾ ಶೆಟ್ಟಿ ತನ್ನ ಆಟದ ಆಲೋಚನೆಯನ್ನು ಮತ್ತು ಆಟದ ಶೈಲಿಯನ್ನು ಎಲ್ಲವನ್ನೂ ಕೂಡ ಬದಲಾಯಿಸ್ಕೊಂಡು ಹಳಿ ತಪ್ಪಿಸ್ತಿದ್ದಾರೆ. ಅವರ ಆಟವನ್ನು ಅವರೇ ಹಳಿ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಇದ್ದಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬಗ್ಗೆ? ಅಂದರೆ ಇಲ್ಲಿ ರಕ್ಷಿತಾ ಶೆಟ್ಟಿ ತೆಗೆದುಕೊಂಡಂಥ ಸ್ಟ್ಯಾಂಡ್ನ ಬಗ್ಗೆ ಮತ್ತು ಆಡಿದಂಥ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.